ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಮೊಬೈಲ್ ಆಸ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಮೆನ್ಸ್ ಚಾಪ್ಟರ್ದು ಸಿನಾಪ್ಸಿಸ್ ಹೇಳ್ಕೊಟ್ಟಿದ್ದೆ. ಸಾರಿ, ನಾನು ನಿನ್ನೆ ಅಮೆನ್ಸ್ ಚಾಪ್ಟರ್ದು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇನ್ನೂ ಯಾರೆಲ್ಲ ಅಮೆನ್ಸ್ ಚಾಪ್ಟರ್ ಸಿನಾಪ್ಸಿಸ್ ನೋಡಿಲ್ವೋ ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಓಕೆ, ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ, ನನಗೊಬ್ರು ಕೇಳಿದ್ರು, ಸರ್ ನಿಮ್ಮ ವೀಡಿಯೋಸ್ನೆಲ್ಲ ಫಾಲೋ ಮಾಡೋದ್ರಿಂದ ನನಗೆ ಎಷ್ಟು ಬರ್ಬೋದು KCTಲಿ ಅಂತ. ನೋಡಿ, ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಈ ಪಾಯಿಂಟ್ನ. ಸೊ ಬರೀ ನನ್ನ ವೀಡಿಯೋಸ್ ನೋಡಿದ್ರೆ ಮಾತ್ರ ನಿಮಗೆ KCTಲಿ ಮಾರ್ಕ್ಸ್ ಬರೋಲ್ಲ. ನಾನು ವೀಡಿಯೋಸ್ ನೋಡಬೇಕು, ಸಿನಾಪ್ಸಿಸ್ ಅರ್ಥ ಮಾಡ್ಕೋಬೇಕು, ದೆನ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರಿಕ್ಸ್. ಆ ಟ್ರಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಟ್ರಿಕ್ಸ್ ಹೇಳ್ಕೊಡ್ತೀನೋ ಆ ಟ್ರಿಕ್ಸ್ನ ಕಲ್ತ್ಕೊಳ್ಳಿ. ಆ ಟ್ರಿಕ್ಸ್ನ ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು. ಬರೀ ನೀವು ಟ್ರಿಕ್ಸ್ ನೆನ್ಪಿಟ್ಕೊಂಡ್ರೆ ಸಾಲದು. ಆ ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಆವಾಗ ಮಾತ್ರ ಆ ಟ್ರಿಕ್ಸ್ ನಿಮಗೆ ತಲೆಯಲ್ಲಿ ಇಳಿಯುತ್ತೆ. ಇಲ್ಲಾಂದರೆ ನಿಮಗೆ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಟ್ರಿಕ್ಸ್ ಯೂಸ್ ಮಾಡಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ಆವಾಗ ಕಂಪಲ್ಸರಿ ನಿಮಗೆ 40+ ಮೇಲೆ ಬಂದೇ ಬರುತ್ತೆ. ಓಕೆ, ನೀವು ಸಾಲ್ವ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ. ಇಲ್ಲ ಇಷ್ಟೇ ಸಾಕು, ಇಷ್ಟು ನೋಡ್ಕೊಂಡಿದ್ದೀನಿ ಮಾಡ್ತೀನಿ ಅಂತಂದರೆ ಬರೋದಿಲ್ಲ. ಯಾಕಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಒಂದೊಂದರಲ್ಲೂ 3 to 4 ಟೆಸ್ಟ್ ಅಟೆಂಡ್ ಮಾಡಿ, ಅವಾಗ ನಿಮಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಓಕೆ, ಹಾಗಿದ್ರೆ ಬನ್ನಿ ಈ ಚಾಪ್ಟರ್ಲಿ ಏನೇನು ಕ್ವಶನ್ಸ್ ಕೇಳಿದಾರೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಇದೆ ಅಂದರೆ, 2024 ಬಯಾಲಜಿಕಲಿ ಆಕ್ಟಿವ್ ಅಡ್ರೆನಾಲಿನ್ ಆ್ಯಂಡ್ ಎಪಿಡ್ರೈನ್ ಯೂಸ್ ಟು ಇನ್ಕ್ರೀಸ್ ಬ್ಲಡ್ ಶುಗರ್ ಕಂಟೈನ್ಸ್. ಸೊ ಅಡ್ರೆನಾಲಿನ್ ಮತ್ತು ಎಪಿಡ್ರೈನಲ್ಲಿ ಯಾವುದು ಇದೆ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನಲ್ಲಿ ನೋಡಿ, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಕ್ವಾಟರ್ನರಿ. ಸೊ ರಿಮೆಂಬರ್, ವೆರಿ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ನಿಮಗೆ ಯಾವುದೇ ಥಿಯರಿ ಕ್ವಶನ್ ಮೀನ್ಸ್ ಯಾವ್ದಾದ್ರು ಒಂದು ಹಾರ್ಮೋನ್ ಆಗಿರ್ಬೋದು, ಅಥವಾ ಎನ್ಸೈಮ್ ಆಗಿರ್ಬೋದು, ಅಥವಾ ಎನಿ ಕೆಮಿಕಲ್ ಸಬ್ಸ್ಟೆನ್ಸ್ ಯಾವುದ್ರಲ್ಲಿದೆ ಅಂತ ಕೇಳಿದ್ರೆ ಇಟ್ಸ್ ಆಬ್ವಿಯಸ್ಲಿ ಸೆಕೆಂಡರಿ. ಇಟ್ ಇಸ್ ಡೈರೆಕ್ಟ್ ಕ್ವಶನ್. ಯಾವುದು ಪ್ರೈಮರಿ, ಟರ್ಷಿಯರಿ, ಕ್ವಾಟರ್ನರಿ ತಲೆನೇ ಕೆಡ್ಸ್ಕೊಳ್ಬೇಕು ಹೋಗ್ಬೇಡಿ. ಇಟ್ ಈಸ್ ಡೈರೆಕ್ಟ್ ಸೆಕೆಂಡರಿಯಲ್ಲಿ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಎನಿ ಹಾರ್ಮೋನ್ ಆಗಿರ್ಬೋದು, ಎನ್ಸೈಮ್ ಆಗಿರ್ಬೋದು, ಏನಾದ್ರು ಕೆಮಿಕಲ್ಸ್ ಬಗ್ಗೆ ಕೇಳ್ತಿದ್ದಾರೆ ಅಂದರೆ ದಟ್ಸ್ ಆಲ್ ಅಬೌಟ್ ಸೆಕೆಂಡರಿ ಅಮೈನೋ ಆಸಿಡ್. ನಮ್ಗೆ ಏನಕ್ಕೆ ಅದೆಲ್ಲ ಥಿಯರಿ ಕ್ವಶನ್ ನಮಗೆ ಬೇಡ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ನಾವು ಈ ಥರ ಕ್ವಶನ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಹೇಗೆ ಮಾಡೋದು ಅಂದರೆ, ಫಸ್ಟ್ ಏನಿದೆ, ಅನಲೀನ್ ಇದೆ. ಅನಲೀನ್ ಅಂದರೆ ಏನು? ಸೊ ಯು ಹ್ಯಾವ್ ಬೆನ್ಸಿನ್ ರಿಂಗ್ ಆ್ಯಂಡ್ NH2. ದಿಸ್ ಇಸ್ ಅನಲಿನ್. ಕರೆಕ್ಟಾ? ಇದಕ್ಕೆ ಏನು ಆ್ಯಡ್ ಆಗ್ತಿದೆ? ನೈಟ್ರಸ್ ಆ್ಯಸಿಡ್. ನೆನ್ಪಿಟ್ಕೊಳ್ಳಿ, ನೈಟ್ರಸ್ ಆ್ಯಸಿಡ್ ಆ್ಯಡ್ ಆದಾಗ ನನಗೆ ಏನು ಬರುತ್ತೆ ಅಂದರೆ, ಯು ವಿಲ್ ಗೆಟ್ NH2Cl-. ಇದು ಕಂಪಲ್ಸರಿ. ಈಗ ನೆಕ್ಸ್ಟ್ ಫೀನಾಲ್ ಆ್ಯಡ್ ಮಾಡ್ತೀವಿ. ಇದಕ್ಕೆ ಒಂದು ಫೀನಾಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಇವಾಗ ಅರ್ಥ ಮಾಡ್ಕೊಳ್ಳಿ. ನನಗೆ 2 ರಿಯೇಜೆಂಟ್ ಏನಿದೆ, ಆಬ್ವಿಯಸ್ಲಿ ನನಗಿರೋದು 2 ಬೆನ್ಸಿನ್ ರಿಂಗ್ ಅಲ್ವಾ? ಸೊ ನನಗೆ 2 ಬೆನ್ಸಿನ್ ರಿಂಗ್ ಬರಲೇಬೇಕು. 2 ಬೆನ್ಸಿನ್ ರಿಂಗ್. ಕರೆಕ್ಟಾ? ಒಂದರಲ್ಲಿ ಫಿನಾಲ್ ಇದೆ, OH ಆಗೇ ಇರುತ್ತೆ. ಇದೆಯಲ್ವಾ, ಇಲ್ಲಿರೋ ಒಂದು Cl, ಇಲ್ಲಿರೋವಂಥ ಒಂದು ಹೈಡ್ರೋಜನ್ ಒಟ್ಟೋಗಿ HCl ಆಗಿ ಬರುತ್ತೆ. ಕರೆಕ್ಟ್? ಆವಾಗ ಈ N ಏನಾಗುತ್ತೆ? ಈ N ಈ 2 ಬೆನ್ಸಿನ್ ರಿಂಗ್ನ ಬಾಂಡ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಸೊ ಹಾಗಿದ್ರೆ ಇದನ್ನ ಏನಂತ ಕರಿತೀವಿ? ದಿಸ್ ಇಸ್ Q. ಇದನ್ನ ಏನಂತ ಕರಿತೀವಿ ಅಂದರೆ, ನೆನ್ಪಿಟ್ಕೊಳ್ಳಿ, ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಅಜೋ ಅಂತ ಕರಿತೀವಿ. ಓಕೆ, ಅಜೋ ಬೆನ್ಸಿನ್ ಅಂತ. ಸೊ ಇವಾಗ ಆಪ್ಷನ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಒನ್ ನೋ, ರಾಂಗ್. ಫಸ್ಟ್ ಒನ್ ಬರೋದಿಲ್ಲ. ನಾವು ಲಿಸನ್, ಇಲ್ಲಿ ನೋಡಿ, ಹೈಡ್ರಾಕ್ಸಿ, ಅಜೋ ಬೆನ್ಸಿನ್, ಹೈಡ್ರಾಕ್ಸಿ, ಎಲ್ಲ ಹೈಡ್ರಾಕ್ಸಿ ಇದೆ. ಬಟ್ ಪೊಸಿಷನ್ ಪ್ಯಾರಾ, ಮೆಟಾ, ಆರ್ಥೋ. ಆಲ್ವೇಸ್ ಇಟ್ ಈಸ್ ಪ್ಯಾರಾ. ನಮ್ಗೆ ಯಾಕಂದರೆ ಆಲ್ವೇಸ್ ಇಟ್ ಇಸ್ ಪ್ಯಾರಾ. ಯಾಕಂದರೆ ನಮ್ಗೆ ಈ ಚಾಪ್ಟರ್ಲಿ ಇರೋದು ಬರೀ ಪ್ಯಾರಾ ಡಿರೈವೇಟಿವ್, ಬೇರೆ ಯಾವುದೂ ಇಲ್ಲ. ಸೊ ಆಲ್ವೇಸ್ ನಿಮಗೆ ಬರೋದು ಪ್ಯಾರಾ. ಅರ್ಥ ಆಗ್ತಿದೆಯಾ? ಸೊ ಅವಾಗ ನಮ್ಗೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಸಿ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಸ್ಟ್ರಕ್ಚರ್ ನೋಡಿ, ಇದು ಸ್ಟ್ರಕ್ಚರ್. ನಾನು ಹೇಳ್ಕೊಟ್ನಲ್ವಾ, ಆಲ್ವೇಸ್ ಇದು ಯಾವುದ್ರ ಮೇಲೆ ಅಟೆನ್ಸ್ಟ್ ಆಗಿರುತ್ತೆ ಅಂದರೆ ಪ್ಯಾರಾ ಪೊಸಿಷನ್. ನಾವು ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ OH ಇದೆ. ಕರೆಕ್ಟಾ? OH ಇರೋದ್ರಿಂದ ಇದನ್ನು ಹೈಡ್ರಾಕ್ಸಿ ಅಂತ ಕರಿತೀವಿ. ಇನ್ನೊಂದು ಕೇಸಲ್ಲಿ ಕೊಡ್ತಾನೆ. ಇನ್ನೊಂದು ಕೇಸಲ್ಲಿ ನನಗೆ ಏನಾಗುತ್ತೆ ಅಂದರೆ, ಇದೇ ಪೊಸಿಷನ್ಗೆ NH2 ಅಟ್ಯಾಚ್ಡ್ ಆಗಿರುತ್ತೆ. NH2 ಅಂದರೆ ಏನು? ಅಮೈನ್ ಅಲ್ವಾ? ಅವಾಗ ನಮ್ಗೆ ಏನು ಬರುತ್ತೆ? ಇಲ್ಲಿ ಅಮೈನೋ ಅಜೋಬೆನ್ಸಿನ್ ಅಂತ ಬರುತ್ತೆ. ಅದು ಕೂಡ ಪ್ಯಾರಾ ಪೊಸಿಷನ್ನೇ. ಅರ್ಥ ಆಯ್ತಾ? OH ಇದ್ರೆ ಹೈಡ್ರಾಕ್ಸಿ, NH2 ಇದ್ರೆ ಏನಂತ ಕರಿತೀವಿ? ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇನ್ ದ ರಿಯಾಕ್ಷನ್. ಓಕೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಏನು ಬರುತ್ತೆ ಅಂತ. ಏನು ಕೊಟ್ಟಿದ್ದಾರೆ ನೋಡಿ, ಅನಿಲೀನ್ ಡಸ್ ನಾಟ್ ಅಂಡರ್ಗೋ. ಅನಿಲೀನ್ ಯಾವ ರಿಯಾಕ್ಷನ್ ಅಂಡರ್ಗೋ ಆಗಲ್ಲ. ನಾನು ಹೇಳಿದ್ದೀನಿ ನಿಮಗೆ ಮೊದಲೇ, ಎಸ್ ಇಟ್ ವಿಲ್ ಅಂಡರ್ಗೋ ನೈಟ್ರೇಷನ್, ಬ್ರೋಮಿನೇಷನು ಆಗುತ್ತೆ, ಸಲ್ಫೋನೇಷನ್ ಕೂಡ ಆಗುತ್ತೆ. ಬಟ್ ಅನಿಲೀನ್ ಡಸ್ ನಾಟ್ ಅಂಡರ್ಗೋ ಫ್ರೀಡಲ್ ಕ್ರಾಫ್, ಆಲ್ಕಲೇಷನ್ ಆರ್ ಅಸೈಲೇಷನ್, ಏನೂ ಆಗೋದಿಲ್ಲ. ಸೊ ಈ ರಿಯಾಕ್ಷನ್ ಆಗೋದಿಲ್ಲ ಅನಿಲೀನಲ್ಲಿ. ಸೊ ಆಗ ಆಪ್ಷನ್ ಸಿ. ಇದು ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ. ಅರ್ಥ ಆಗ್ತಿದೆಯಾ?
ಓಕೆ. ಸೊ ನೋಡಿ ಈ ಟ್ರಿಕ್ಸ್ನೆಲ್ಲ ನೀವು ಫಾಲೋ ಮಾಡಬೇಕು. ನೆಕ್ಸ್ಟ್ ಒನ್, ಇನ್ ದ ರಿಯಾಕ್ಷನ್ ವಾಟ್ ಈಸ್ PQR? PQR ಅಂದರೆ ಏನು? ನೌ ಲಿಸನ್. ಇಲ್ಲಿ ನೋಡಿ, ಇವಾಗ ತಾನೇ ಹೇಳ್ಕೊಟ್ಟೆ ನಾನು. ಇಲ್ಲಿ ಅಮೈನ್ ಇದೆ, N2Cl ಬರ್ತಿದೆ. ಹಾಗಾದ್ರೆ ಇಲ್ಲಿ ಏನಿರ್ಬೇಕು ನನಗೆ? ನೈಟ್ರಸ್ ಆಸಿಡ್. ನೈಟ್ರಸ್ ಆಸಿಡ್ ಅಂದರೆ ಏನು? NaNO2 ಪ್ಲಸ್ HCl. ಯಾವ HCl? ಡೈಲ್ಯೂಟ್ HCl. ಅರ್ಥ ಆಗ್ತಿದೆಯಾ? ಓಕೆನಾ? ಬೇಕಿರೋ ಆಪ್ಷನ್ ನೋಡಿ, ನೀವು ಆಪ್ಷನ್ ನೋಡಿ ಹೇಗಿದೆ ಆಪ್ಷನಲ್ಲಿ. ನೋಡಿ ಇಲ್ಲಿ ಡೈಲ್ಯೂಟ್ HCl, ಕಾನ್ಸಂಟ್ರೇಟೆಡ್, ಡೈಲ್ಯೂಟ್ ಆ್ಯಂಡ್ ಡೈಲ್ಯೂಟ್. ಸೊ ಆಬ್ವಿಯಸ್ಲಿ ನಮಗೆ ಡೈಲ್ಯೂಟ್ HCl ಇರೋದಿರುತ್ತೆ. ಅರ್ಥ ಆಯ್ತಾ? ಸೊ ಅವಾಗ ನಮಗೆ ಪಿ ಏನಾಯಿತು? NaNO2 ಪ್ಲಸ್ ಡೈಲ್ಯೂಟ್ HCl. ಸೊ ಈ ಆಪ್ಷನ್ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಕ್ವಶನಲ್ಲಿ ಏನಿದೆಯಪ್ಪ? ಕ್ಯೂ ನಿಮಗೆ ಗೊತ್ತಿಲ್ಲ. ಓಕೆ, ರಿಮೆಂಬರ್, ವೆರಿ ಸಿಂಪಲ್. ಪ್ರಾಡಕ್ಟ್ನ ನೋಡಿ, ಇಲ್ಲೇನಿದೆ? BF4 ಇದೆ. ಆಲ್ರೆಡಿ N2 ಅಲ್ಲೇ ಇದೆ. Cl ಹೋಗ್ತಿದೆ. Cl ಸುಮ್ಮನೆ ಹೋಗುತ್ತಾ? ಇಲ್ಲ, ಅದಕ್ಕೊಂದು ಹೈಡ್ರೋಜನ್ ಬೇಕು. ಹಾಗಾದ್ರೆ ಇಲ್ಲಿ BF ಆ್ಯಡ್ ಆಗ್ತಿದೆ. BF ಇದ್ರ ಜೊತೆಗಿರ್ಬೇಕಲ್ವಾ? BF4 ಅಂತ. ಸೊ ಅವಾಗೇನು ಬಂತು? HBF4. ವೆರಿ ಈಸಿ, ಕರೆಕ್ಟಾ? ಅರ್ಥ ಆಯ್ತಿದೆಯಾ ಇವಾಗ ಹೆಂಗೆ ಟ್ರಿಕ್ ಅಂತ? ಸೊ ಇವಾಗ ಕಂಡುಹಿಡೀರಿ ಯಾವುದ್ರಲ್ಲಿ HBF4 ಇದೆ. ಸೊ ಈ ಆಪ್ಷನ್ ಆಗಿಲ್ಲ ನಮಗೆ. ನೋಡಿ, HBF4 ಇಲ್ಲಿದೆ ಆ್ಯಂಡ್ ಇಲ್ಲಿ F2 BF3 ಇದೆ. ಸೊ ಆಬ್ವಿಯಸ್ಲಿ ಎ ಇಸ್ ದ ಆನ್ಸರ್. ಓಕೆ, ಸೊ ಅವಾಗ ಏನು ಬರುತ್ತೆ? ಆಪ್ಷನ್ ಎ. ಸೊ ಅವಾಗ ಆಪ್ಷನ್ ಎಸ್. ಅರ್ಥ ಆಯ್ತು ಹೆಂಗೆ ಅಂತ? ಸಿಂಪಲ್ ಆಗಿ ಐಡೆಂಟಿಫೈ ದ ಪ್ರಾಡಕ್ಟ್ ಎ ಆ್ಯಂಡ್ ಬಿ ಇನ್ ದ ರಿಯಾಕ್ಷನ್. ನಾವು ಸಿ ಏನು ಕೊಟ್ಟಿದ್ದಾರೆ? RX ಇದೆ. AgCN KCN. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, KCN ಇದ್ದರೆ ಡೈರೆಕ್ಟಾಗಿ ಬರುತ್ತೆ, RCN ಅಂತ ಬರುತ್ತೆ. AgCN ಇದ್ದರೆ ಉಲ್ಟಾ, RNC. ಸೊ ಅವಾಗ ಎ ಏನಾಗಿದೆ? CN ಬರಬೇಕು, ACNC ಬರಬೇಕು, KCN ಬರಬೇಕು. NC ಬರಬೇಕು, CN ಬರಬೇಕು. ಕರೆಕ್ಟಾ? ಸೊ ಅವಾಗ NCCN ಎಲ್ಲಿದೆ ನೋಡಿ. ಓಕೆ, CN ನೋ, ಫಸ್ಟ್ ಒನ್ CN ಬರಲ್ಲ. NC, ಎಸ್, NC and CN ಬರ್ತಿದೆ. ಸೊ ಆಪ್ಷನ್ ಬಿ. ಕರೆಕ್ಟ್, ಆಪ್ಷನ್ ಬಿ. ಎಸ್, ಅರ್ಥ ಆಯ್ತಲ್ವ ಹೆಂಗೆ ಅಂತ? ಓಕೆ, ಸೊ ನೆಕ್ಸ್ಟ್ ಒನ್. ಇನ್ ದ ಕಾರ್ಬೈಲ್ ಟೆಸ್ಟ್ ಫಾರ್ ಪ್ರೈಮರಿ ಅಮೈನ್ಸ್ ದ ರಿಸಲ್ಟಿಂಗ್ ಪೌಲ್ ಸ್ಮೆಲ್ ಪ್ರಾಡಕ್ಟ್ ಈಸ್. ಸೊ ಪ್ರಾಡಕ್ಟ್ ನಮಗೆ ಗೊತ್ತಿರೋದು ಆಲ್ವೇಸ್, ನಮಗೆ ಕಾರ್ಬೈಲ್ ಅಮೈನಲ್ಲಿ ಬರೋದೇನು? ಆಲ್ವೇಸ್ ನಮಗೆ ಬರೋದು NC. CN ಪ್ರಾಡಕ್ಟ್ ಬರೋದೇ ಇಲ್ಲ. ಕರೆಕ್ಟಾ? ಸೊ NC ಇರೋದ್ರಿಂದ ನಮಗೆ ಡೈರೆಕ್ಟಾಗಿ ತಗೋಬೇಡಿ. ಸೊ ಇಟ್ ಇಸ್ NC, CH3NC. ಕಾರ್ಬೈಲ್ ಅಮೈನ್ ಟೆಸ್ಟ್ ಆಲ್ವೇಸ್ ನಮಗೆ ಬರೋದು NC. ಓಕೆ, ನೆಕ್ಸ್ಟ್, ಎ ಸೆಕೆಂಡರಿ ಅಮೈನ್ ಈಸ್. ಸೆಕೆಂಡರಿ ಅಮೈನ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಅ ಕಾಂಪೌಂಡ್ ವಿತ್ 2 ಕಾರ್ಬನ್ ಆಟಮ್ ಆ್ಯಂಡ್ NH2 ಗ್ರೂಪ್. ಸೊ 2 ಕಾರ್ಬನ್ ಆಟಮ್ ಆ್ಯಂಡ್ 1 NH2 ಇದೆ ಅಂತ ಹೇಳ್ತಿದ್ದಾರೆ. ಇಸ್ ದಿಸ್ ಸೆಕೆಂಡರಿ? ನೋ, ಬಿಕಾಸ್ ಇದು ಒಂದೇ ಇರೋದು. ಕರೆಕ್ಟಾ? ಸೊ ಇಟ್ ಇಸ್ ನಾಟ್ ಸೆಕೆಂಡರಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಎ ಕಾಂಪೌಂಡ್ ವಿತ್ NH2 ಗ್ರೂಪ್, ದ ಕಾರ್ಬನ್ ಇನ್ ಸೆಕೆಂಡ್ ಪೊಸಿಷನ್. ನೋ, ಪೊಸಿಷನ್ ಡಿಕರ್ ಆದರೆ ಏನು ವೇರಿ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಇದು ಅಲ್ಲ. ಆ ಕಾಂಪೌಂಡ್ ಇನ್ ವಿಚ್ ನಾವು ಸಿ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಪ್ರೈಮರಿ ಅಂದರೆ ಹೇಗಿರುತ್ತಪ್ಪ? ನಾವು ಒನ್ ಸೆಕೆಂಡ್, NH3 ಇರುತ್ತೆ. NH3ಯಲ್ಲಿ ಒಂದನ್ನು ರಿಮೂವ್ ಮಾಡಿ, NH2 R ಬರುತ್ತೆ. ದಿಸ್ ಇಸ್ ಪ್ರೈಮರಿ. ಕರೆಕ್ಟಾ? ಅದೇ ಥರ RNH ಇದು ಸೆಕೆಂಡರಿ. 3 R ಅಟ್ಯಾಚ್ಡ್ ಆದರೆ ಅದನ್ನು ಟರ್ಷಿಯರಿ ಅಂತ ಕರಿತೀವಿ. ಕರೆಕ್ಟ್? ನಥಿಂಗ್. ನೆಕ್ಸ್ಟ್, ಹೈಡ್ರೋಕಾರ್ಬನ್ ಎ. ಓಕೆ, ರಿಯಾಕ್ಷನ್ ವಿತ್ HCl ಕಾಂಪೌಂಡ್ ಬಿ ಕೊಡ್ತಿದ್ದಾರೆ. ಇನ್ ವಿಚ್ ವಿತ್ 1 mole ಆಫ್ NH3 ಈಸ್ ಕಾಂಪೌಂಡ್ ಸಿ. ಓಕೆ, ಆನ್ treating with NaNO2 and HCl followed by the treatment with water, compound C yields an optically active compound D. What is compound D? Now see, ಇದನ್ನು ನಿಮಗೆ ಥಿಯರಿ ಕ್ವಶನ್ ಪ್ರಕಾರ ಹೇಳ್ಕೊಡಲ್ಲ. ವೆರಿ ಸಿಂಪಲ್. ಏನು ಕೇಳಿದ ನೋಡಿ, ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಡಿ. ನಾವು ಡಿನ ಕಂಡುಹಿಡಬೇಕು, ಲಾಸ್ಟ್ ಪ್ರಾಡಕ್ಟು. ಅದರಲ್ಲಿ ಏನು ಹೇಳ್ತಿದ್ದಾನೆ? ಒಂದು ಕ್ಲೂ ಕೊಟ್ಟಿದ್ದಾನೆ, ಕ್ವಶನಲ್ಲಿ ಆನ್ಸರ್ ಇದೆ. ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂದರೆ ಡಿ ಅನ್ನೋದು ಆಪ್ಟಿಕಲಿ ಆಕ್ಟಿವ್. ಆಪ್ಟಿಕಲಿ ಆಕ್ಟಿವ್ ಅಂದರೆ ನೆನಪಿರಲ್ವಾ? 4 ಸೈಡು ಡಿಫ್ರೆಂಟ್ ಇರಬೇಕು. ಆ ಕಾರ್ಬನ್ನು 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗಿರುತ್ತೆ. ಹಾಗಾದರೆ ಯಾವುದು ಅಂತ ನೋಡೋಣ ಬನ್ನಿ. ಈಗ ಫಸ್ಟ್ ಕಾರ್ಬನ್ ನೋಡಿ, ಇದು ಫಸ್ಟ್ ಕಾರ್ಬನ್. ಇಲ್ಲಿ ಹೈಡ್ರೋಜನ್ ಇದೆ. ಓಕೆ, ಇಲ್ಲಿ CH3 ಇದೆ, ಇಲ್ಲಿ Cl ಇದೆ, ಇಲ್ಲೇನಿದೆ? CH2 Cl ಇದೆ. ಸಾರಿ, CH2 CH3 ಇದೆ. ಓಕೆನಾ? ಸೊ ಎಸ್, ಇದು ಬರುತ್ತೆ.
ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಹೈಡ್ರೋಕಾರ್ಬನ್ಗೆ ಓಕೆ ಎ ಕೊಟ್ಟಿದ್ದಾನೆ. ಎ ಏನಿದೆ, C4H8. ನಾವು ಲಿಸನ್, C4H8 ಅಂದರೆ ಹೆಂಗೆ ಕಂಡು ಹಿಡ್ತೀರಾ? ಡಬಲ್ ಸಿಂಗಲ್ ಟ್ರಿಪಲ್ 4 ಇದ್ದಿದ್ದು ಡಬಲ್ ಆಗ್ತಿದೆ ಅಂದಮೇಲೆ ಡಬಲ್ ಬಾಂಡ್. ಓಕೆ, ಸೊ ಡಬಲ್ ಬಾಂಡ್ ಇರುತ್ತೆ ಅಂದರೆ 4 ಕಾರ್ಬನ್ ಇದೆ, 8 ಹೈಡ್ರೋಜನ್. 1 2 3 4 5 6 7 8. ಓಕೆ, HCl ಜೊತೆ ಟ್ರೀಟ್ ಮಾಡ್ತಿದ್ದಾರೆ. HCl ಆ್ಯಡ್ ಆದರೆ ಏನು ಬರುತ್ತೆ ನನಗೆ? ಆಬ್ವಿಯಸ್ಲಿ ಹೈಡ್ರೋಜನ್ ಒಂದು ಇಲ್ಲಿಗೆ ಆ್ಯಡ್ ಆಗುತ್ತೆ, Cl ಇಲ್ಲಿಗೆ ಆ್ಯಡ್ ಆಗುತ್ತೆ, ಸಿಂಗಲ್ ಬಾಂಡ್ ಬರುತ್ತೆ. ಕರೆಕ್ಟ್. ಸೊ ಇವಾಗ ನಾನು ಇದನ್ನು ಕಾಂಪೌಂಡ್ ಬರ್ಕೋತೀನಿ. ಸೊ ಯು ವಿಲ್ ಗೆಟ್, ಸೊ ಇಲ್ಲಿಗೆ ನಿಮಗೆ Cl ಬರುತ್ತೆ. ಕರೆಕ್ಟಾ? ಇದು ನನ್ನ ಕಾಂಪೌಂಡು. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ನಾವು? ಲಿಸನ್, ಇಲ್ಲೇ ಅರ್ಥ ಆಗ್ತಿದೆ ನಿಮಗೆ. C4H9 ಇರಬೇಕು. 1 2 3 4 5 6 7 8 9 ಒಂದು Cl ಇದೆ. ಕರೆಕ್ಟ್. ಓಕೆ, on which reaction with 1 mole of NH3 is a compound C4H10N. ನಮ್ಗೇನು ಬಂದಿತ್ತು? 1 2 3 4 ಇಲ್ಲಿ Cl ಇತ್ತು. ಈಗ NH3 ಆ್ಯಡ್ ಮಾಡಿದ್ರೆ ನನಗೆ ಒಂದು ಹೈಡ್ರೋಜನ್ ಜಾಸ್ತಿ ಆಗ್ತಿದೆ. ಕರೆಕ್ಟಾ? ಒಂದು ಹೈಡ್ರೋಜನ್ ಜಾಸ್ತಿ ಆಗ್ತಿದೆ ಆ್ಯಂಡ್ ಒಂದು N ಎಕ್ಸ್ಟ್ರಾ ಆಗ್ತಿದೆ. ಕರೆಕ್ಟಾ? ಆವಾಗ ನಿಮ್ಗೆ ಏನು ಬರುತ್ತಪ್ಪ? ಒಂದು Cl ಇದೆಯಾ? ಇಲ್ಲ ಇಲ್ಲಿ, ಅಂದರೆ Cl ರಿಮೂವ್ ಆಗ್ತಿದೆ. ಇದರಿಂದ ಒಂದು H ತೊಗೊಳ್ಳಿ, ಇದರಿಂದ Cl ರಿಮೂವ್ ಮಾಡಿ, HCl ಹೋಯ್ತು. ಕರೆಕ್ಟ್? ಅರ್ಥ ಆಗ್ತಿದೆಯಾ? ಆವಾಗ ನಿಮ್ಗೆ ಏನಿದೆ? NH2 ಇತ್ತು. ಕರೆಕ್ಟಾ? ಆ NH2 ಅಲ್ಲಿ ಒಂದು ಹೈಡ್ರೋಜನ್ ಇಲ್ಲಿಗೆ ಹೋಗುತ್ತೆ. ಕರೆಕ್ಟಾ? ಒಂದು ಹೈಡ್ರೋಜನ್ ಇಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ, ಇನ್ನೊಂದು ಇಲ್ಲೇ ಅಟ್ಯಾಚ್ಡ್ ಆಗುತ್ತೆ. ನಾನು ಕಾಂಪೌಂಡ್ ಬರೀತೀನಿ ನೋಡಿ ನಿಮಗೆ. ಸೊ ಯು ವಿಲ್ ಗೆಟ್ ದ ಕಾಂಪೌಂಡ್ ಆ್ಯಸ್, ಓಕೆ, ಇಲ್ಲಿ ನನಗೆ NH2 ಅಂತ ಬರುತ್ತೆ. ಓಕೆನಾ? ಸೊ ಇಫ್ ಯು ನಾವು ನೀವು ಕೌಂಟ್ ಮಾಡಿದ್ರು ಯು ವಿಲ್ ಗೆಟ್, ಸೊ 1 2 3 4 5 6 7 8 9. ಓಕೆ, ನಾನು ಇಲ್ಲಿ ನಿಮಗೆ ಒನ್ಲಿ ಬರಲ್ಲ. ಸೊ ಬಿಕಾಸ್ ಒಂದು ಹೈಡ್ರೋಜನ್ ಹೊಟ್ಟೋಗಿರುತ್ತೆ ಅಲ್ವಾ? ಸೊ ಈ ರೀತಿ ಬರುತ್ತೆ, NH ಅಂತ ಬರುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನಿದೆ? ಆನ್ ಟ್ರೀಟಿಂಗ್ ವಿತ್ ಎನ್ ಸೊ ನೆಕ್ಸ್ಟ್ ಕ್ವಶನ್, ಹೈಡ್ರೋಕಾರ್ಬನ್ ಎ ಇಸ್ ಟ್ರೀಟಿಂಗ್. ನಾವು ಸಿ ಏನೇನೋ ಕೊಟ್ಟಿದ್ದಾನೆ, ನನಗೆ ಕ್ವಶನ್ ಓದಕ್ಕೆ ಹೋಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ನಾವು ಕ್ವಶನಲ್ಲಿ ಏನು ಕೇಳಿದ್ದಾನೆ? ವಾಟ್ ಈಸ್ ದೇ ಆಸ್ಕಿಂಗ್, ವಾಟ್ ಈಸ್ ದ ಕಾಂಪೌಂಡ್ ಡಿ ಕೇಳಿದ್ದಾನೆ. ಡಿಗೆ ಏನು ಕೊಟ್ಟಿದ್ದಾನೆ? ನೋಡಿ, ಈಸ್ ಆ್ಯನ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಡಿ. ಆಪ್ಟಿಕಲಿ ಆ್ಯಕ್ಟಿವ್ ಅಂದರೆ ನೆನಪಿದೆಯಾ? ನಾನು ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಆ ಕಾರ್ಬನ್ ಆಟಮ್ ಏನಿರಬೇಕು, 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗಿರುತ್ತೆ, ಅದನ್ನು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಚೆಕ್ ಮಾಡಿ ಯಾವುದರಲ್ಲಿ 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗಿದೆ ಅಂತ. ಸೊ ಫಸ್ಟ್ ಒನ್ ನೋಡೋಣ. ಸೊ ಕಾರ್ಬನ್ ಇದೆ, ಇದು ಹೈಡ್ರೋಜನ್ 1 2 3 4. ಎಸ್, ಇದು 4 ಡಿಫ್ರೆಂಟ್ ಇದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಒನ್ ನೋಡಿ. ಸೊ ನೆಕ್ಸ್ಟ್ ಒನ್ನಲ್ಲಿ ಏನಿದೆ? ಸೊ ನೆಕ್ಸ್ಟ್ ಒನ್ನು ಕೂಡ ಎಸ್ 4 ಡಿಫ್ರೆಂಟ್ ಇದೆ. ಸೊ ಥರ್ಡ್ ಒನ್, ಎಸ್ ಥರ್ಡ್ ಒನ್ ಡಿಫ್ರೆಂಟ್ ಇದೆ. ಆ್ಯಂಡ್ ನೋಡಿ ಫೋರ್ತ್ ಒನ್ನಲ್ಲಿ ಇಲ್ಲೂ ಹೈಡ್ರೋಜನ್, ಇಲ್ಲೂ ಹೈಡ್ರೋಜನ್. ಸೊ ಡಿ ಬರೋದಿಲ್ಲ, ಆಪ್ಷನ್ ಡಿ ಬರೋದಿಲ್ಲ. ಕರೆಕ್ಟಾ? ಸೊ ಅವಾಗ ನಮಗೆ ಆಪ್ಷನ್ ಡಿ ಅಲ್ಲ. ಸೊ ಉಳಿದಿರೋದು ಎ ಬಿ ಸಿ. ಸೊ ಇದೊಂದು ಟ್ರಿಕ್ ಆಯಿತಾ? ಈಗ ಇಲ್ಲೊಂದು ಏನು ಕೇಳಿದಾನೆ, ಆನ್ ಟ್ರೀಟಿಂಗ್ ವಿತ್ HCl ಫಾಲೋಡ್ ಬೈ, ಇಲ್ಲಿ ನೋಡಿ ಲಾಸ್ಟ್ ಕಾಂಪೌಂಡ್ ಸಿ ಜೊತೆಗೆ ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತಿದ್ದೀವಿ? ವಾಟರ್ ಇದೆ ಅಂದರೆ ಆಬ್ವಿಯಸ್ಲಿ ನಮಗೆ ಏನಾಗುತ್ತೆ? H2O ಅಲ್ಲಿ OH H+ ಅಂತ ಇರುತ್ತೆ. ಕರೆಕ್ಟಾ? ಈ OH ಬಂದು ಅಟ್ಯಾಕ್ ಆಗುತ್ತೆ. ಕರೆಕ್ಟ್? ಯಾಕಂದರೆ HCl ಜೊತೆಗೆ H ಹೊಟ್ಟೋಗ್ಬಿಡುತ್ತೆ, OH ಅಟ್ಯಾಕ್ ಆಗುತ್ತೆ. ಸೊ ಅಂದರೆ ನನಗೆ ಪ್ರಾಡಕ್ಟಲ್ಲಿ OH ಇರಬೇಕು ಅಂತ ಅರ್ಥ. ಕರೆಕ್ಟಾ? ಸೊ ಇವಾಗ ಇದರಲ್ಲಿ OH ಇದೆಯಾ? ನೋ. Cl ಇಲ್ಲವೇ ಇಲ್ಲ. Cl ಮತ್ತು HCl ಹೊಟ್ಟೋಗ್ಬಿಡುತ್ತೆ. ಕರೆಕ್ಟಾ? ಸೊ Cl ಬರೋದೇ ಇಲ್ಲ. ಸೊ ಫಸ್ಟ್ ಆಪ್ಷನ್ ಅಲ್ಲ, ಸೆಕೆಂಡ್ ಆಪ್ಷನಲ್ಲಿ OH ಇದೆ. ಓಕೆ, ಥರ್ಡ್ ಆಪ್ಷನಲ್ಲಿ NH2 ಇದೆ. ನೋ. ಸೊ ಫಸ್ಟ್ ಸೆಕೆಂಡ್ ಆಪ್ಷನಲ್ಲಿ OH ಇದೆ. ಸೊ ದಿಸ್ ಈಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಸಿಂಪಲ್ ಟ್ರಿಕ್. ಲೆಟ್ಸ್ ಚೆಕ್. ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಕಾಂಪೌಂಡ್ ಎ? ನಾವು ಲಿಸನ್, ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ? ಬ್ರೋಮಿನ್ ವಾಟರ್ ಹೇಳ್ಕೊಟ್ಟಿದ್ದೆ. ಕರೆಕ್ಟಾ? ಬ್ರೋಮಿನ್ ವಾಟರ್ದು ಮತ್ತು ಬ್ರೋಮಿನ್ ವಿತ್ ಅಸಿಟಿಕ್ ಆ್ಯಸಿಡ್. ಬಟ್ ಇಲ್ಲಿ ಕೊಟ್ಟಿರೋದೇನೋ ಬ್ರೋಮಿನ್ ವಿತ್ ಲೈಟ್, UV ಲೈಟ್ ಕೊಟ್ಟಿದ್ದಾನೆ. ನೀವು ಬ್ರೋಮಿನ್ ವಾಟರ್ ಹಾಕಿದರೆ ಇಲ್ಲಿಗೆ ಅಟ್ಯಾಚ್ಡ್ ಆಗ್ತಿತ್ತು ಅಥವಾ ಈ ಪೊಸಿಷನ್ಗೆ ಅಟ್ಯಾಚ್ಡ್ ಆಗ್ತಿತ್ತು. ಕರೆಕ್ಟಾ? ಬಟ್ ಇಲ್ಲಿ ಬ್ರೋಮಿನ್ UV ಲೈಟ್ ಇರೋದ್ರಿಂದ ನೆನ್ಪಿಟ್ಕೊಳ್ಳಿ, ಬ್ರೋಮಿನ್ ಡೈರೆಕ್ಟಾಗಿ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ. ಅರ್ಥ ಆಯ್ತಾ? ಕಾರ್ಬನ್ನ ಅಟ್ಯಾಕ್ ಮಾಡಬೇಕು. ಸೊ ಇಲ್ಲಿಗೆ ಒಂದು ಬ್ರೋಮಿನ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಬ್ರೋಮಿನ್ ಹೈಡ್ರೋಜನ್ ಜೊತೆ ಹೊಟ್ಟೋಗ್ಬಿಡುತ್ತೆ. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಆವಾಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? ಲೆಟ್ಸ್ ಅಬ್ಸರ್ವ್. ಸೊ ಫಸ್ಟ್ ಕಾರ್ಬನ್ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದೆ. ನೋ, ರಾಂಗ್. ಅರ್ಥ ಆಗ್ತಿದೆಯಾ? ಫಸ್ಟ್ ಕಾರ್ಬನ್ಗಲ್ಲ. ಸೊ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಬೇಕು. ಸೊ ಸೆಕೆಂಡ್ ಕಾರ್ಬನ್ಗೆ ಯಾವುದಿದೆ? ಎಸ್, ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದೆ. ಸೊ ದಿಸ್ ಈಸ್ ಅವರ್ ಆನ್ಸರ್.
ಅರ್ಥ ಆಯ್ತಾ? ಇದರಲ್ಲಿ ನೋ ಬೆನ್ಸಿನ್ ರಿಂಗ್ ಅಟ್ಯಾಚ್ಡ್ ಆಗಿದೆ, ಆಗಬಾರ್ದು. ಓಕೆ, ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ಓಕೆ, ನನ್ನ ವಾಯ್ಸ್ ಸ್ವಲ್ಪ ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋಗೆ. The final product for this reaction is, okay, what is the final product? Now listen, NO2 ಇದೆ. ಸೊ ಫಸ್ಟ್ ಏನು ಮಾಡ್ತಿದ್ದೀವಪ್ಪ, ಪಿ ಆರ್ ಮತ್ತು FeVr3ನ ಆ್ಯಡ್ ಮಾಡ್ತಿದ್ದೀವಿ. ಸೊ ಇದೇನಾಗುತ್ತೆ, ಪಿ ಆರ್ ಬಂದು ಆಲ್ವೇಸ್ ನಮಗೆ ಯಾವಾಗ ನಾವು ಬ್ರೋಮಿನೇಷನ್ ಮಾಡ್ತೀವಿ ಮೆಟಾ ಪೊಸಿಷನ್ಗೆ ಅಟ್ಯಾಚ್ಡ್ ಆಗುತ್ತೆ, ಕರೆಕ್ಟಾ? ಸೊ ಮೆಟಾ ಪೊಸಿಷನ್ಗೆ ಅಟ್ಯಾಚ್ಡ್ ಆಗುತ್ತೆ. ಸೊ ನನಗೆ ಪ್ರಾಡಕ್ಟ್ ಹೆಂಗೆ ಬರುತ್ತೆ, ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆ್ಯಸ್ NO2. ಇಲ್ಲಿಗೆ ನಾನು ಬಿ ಆರ್ ಅಟ್ಯಾಚ್ಡ್ ಆಯಿತು, ಕರೆಕ್ಟ್. ನೆಕ್ಸ್ಟ್ ನಾವು ಲಿಸನ್, ಓಕೆ, ನನಗೆ ಫುಲ್ ರಿಯಾಕ್ಷನು ಬೇಕಾಗಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ವಾಟರ್ ಇದ್ಮೇಲೆ ನನಗೆ ಏನಿರಬೇಕು, OH ಇರಬೇಕು, ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ NaNO2 ಆ್ಯಂಡ್ HCl ಇದೆ, ನಥಿಂಗ್ ಬಟ್ ನಿಮಗೆ ನೈಟ್ರಸ್ ಆ್ಯಸಿಡ್ ಥರ ಬರಬೇಕು, ಈ ಥರ ಇರುತ್ತೆ, ಕರೆಕ್ಟ್? ಅರ್ಥ ಆಗ್ತಿದೆಯಾ? ಸೊ ನನಗೆ OH ಇರಲೇಬೇಕು. ಸೊ OH ಇರೋದನ್ನ ನೋಡೋಣ. ಸೊ ಯಾವುದ್ರಲ್ಲಿ OH ಇದೆ, ನೋ ರಾಂಗ್. ಎಸ್, ಸೆಕೆಂಡ್ ಒನ್ನಲ್ಲಿ OH ಇದೆ, ಥರ್ಡ್ ಒನ್ ಇಲ್ಲ, ಫೋರ್ತ್ ಒನ್ ಇಲ್ಲ. ನೋಡಿ, OH ಇರಬೇಕು ನನಗೆ, ಕರೆಕ್ಟಾ? ಸೊ OH ಇರೋ ಕಾಂಪೌಂಡ್, ಸೊ ಇದರಲ್ಲಿ OH ಇದೆ. ಸೊ ಡೈರೆಕ್ಟಾಗಿ ಎಸ್, ಅರ್ಥ ಆಯ್ತಾ? ಹೆಂಗೆ ಅಂತ ಸಿಂಪಲಾಗೂ ಹೇಳ್ಕೊಡ್ತೀನಿ ಬೇಕಿದ್ರೆ ನಿಮಗೆ. ನಾವು ಲಿಸನ್, NO2 ಇದೆ, ಇದಕ್ಕೆ ನೀವು ನಾನೇನು ಹೇಳಿದೆ, ಬ್ರೋಮಿನ್ ಇಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ ಅಂತ ಹೇಳ್ದೆ, ಕರೆಕ್ಟಾ? ಇಲ್ಲಿ NO2 ಆಗೇ ಇರುತ್ತೆ. ಥಿಯರಿ ಬೇಕು ಅನ್ನೋರು. ಓಕೆ, ನೆಕ್ಸ್ಟ್ ಏನಿದೆ, ಸ್ಟ್ಯಾನ್ಷಿಯಂ ಕ್ಲೋರೈಡ್ ಇದೆ. ಇದನ್ನು ನಾನು ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ಓಕೆ, ಇದನ್ನು ನಾನು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತು, ನೈಟ್ರೋ ಗ್ರೂಪ್ ಹೊಟ್ಟೋಗಿ ಅಮೈನ್ ಗ್ರೂಪ್ ಬರುತ್ತೆ, ಕರೆಕ್ಟಾ? ನಾನು ಅಮೈನ್ ಹೇಳ್ಕೊಟ್ಟಿದ್ದೆ, ಅಮೈನ್ ಗ್ರೂಪ್ ಬರುತ್ತೆ. ಸೊ ಅವಾಗ ನನಗೆ ಇಲ್ಲಿ ಬರೋದು, ನನಗೇನು ಬರುತ್ತೆ, ಅಮೈನ್ ಇಲ್ಲಿ ಬ್ರೋಮಿನ್ ಹಾಗೆ ಇರುತ್ತೆ, ಇಲ್ಲಿ ನನಗೆ NH2 ಬರುತ್ತೆ, ಅಮೈನ್ ಗ್ರೂಪ್, ಕರೆಕ್ಟ್. ಸೊ ನೆಕ್ಸ್ಟ್ ಇದಕ್ಕೆ ವಾಟರ್ ಆ್ಯಡ್ ಮಾಡ್ತಿದ್ದೀನಿ, OH ಅಟ್ಯಾಚ್ಡ್ ಆಗ್ತಿದೆ, ಕರೆಕ್ಟ್. OH ಅಟ್ಯಾಚ್ಡ್ ಆಗ್ತಿದಾಗ ನನಗೆ ಏನು ಬರುತ್ತಪ್ಪ, ಸೊ ಯು ವಿಲ್ ಗೆಟ್, ಇಲ್ಲಿ ನನಗೆ ಬಿ ಆರ್ ಆಗೇ ಇದೆ, ಈ ಪೊಸಿಷನ್ಗೆ OH ಅಟ್ಯಾಚ್ಡ್ ಆಗುತ್ತೆ, ಇಲ್ಲಿರುವಂಥ ಹೈಡ್ರೋಜನ್ನು HCl ಜೊತೆ ಕಂಬೈಂಡ್ ಆಗುತ್ತೆ, ಅರ್ಥ ಆಗ್ತಿದೆಯಾ? ಸೊ ನನಗೆ ಅವಾಗ OH ಇರೋ ಕಾಂಪೌಂಡ್ ಬರಬೇಕು, ಅರ್ಥ ಆಯ್ತಾ? ಸೊ ಅದು ಗೊತ್ತಿಲ್ಲ ಅಂದರೆ ನಾನು ಫಸ್ಟ್ ಏನು ಟ್ರಿಕ್ ಕೇಳ್ಕೊಟ್ಟೆ, ವಾಟರ್ ಇದೆ ಅಂದಮೇಲೆ ನನಗೆ ಆಬ್ವಿಯಸ್ಲಿ OH ಅಂತ ಬರಬೇಕು. ಸೊ ಅದಕ್ಕೆ ಯಾವುದ್ರಲ್ಲಿ OH ಇದೆ ಅದೇ ನಿಮ್ಗೆ ಆಪ್ಷನ್. ನೆಕ್ಸ್ಟ್, ಹಿನ್ಸ್ಬರ್ಗ್ ರಿಯೇಜೆಂಟ್ ಈಸ್, ಹಿನ್ಸ್ಬರ್ಗ್ ಅಂದರೆ ರಿಯೇಜೆಂಟ್ ಅಂದರೆ ನಾನು ಏನೇ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ, ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್, ದಿಸ್ ಈಸ್ ವಾಟ್ ವಿ ಕಾಲ್ಡ್ ಎಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರಿತೀವಿ. ಬೆನ್ಝೀನ್ ಗೊತ್ತಿದಲ್ಲ, ಇದನ್ನು ಹೆಂಗೆ ಬರಿತೀವಿ, C6H5. ಸೊ ಈಗ ಯಾವುದ್ರಲ್ಲಿದೆ, ಫಸ್ಟ್ ಒನ್ ನೋ, ಎಸ್ ಇದರಲ್ಲಿದೆ, ಇದು ನೋ, NH2 ಇದು ಅಲ್ಲ. ಸೊ ಹಾಗಾದರೆ ಆಪ್ಷನ್ ಬಿ. ಎಸ್, ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಲೀಸ್ಟ್ ಸಾಲ್ಯುಬಲ್ ಇನ್ ವಾಟರ್? ಲೀಸ್ಟ್ ಸಾಲ್ಯುಬಲ್, ನಾವು ಲಿಸನ್, ಲೀಸ್ಟ್ ಸಾಲ್ಯುಬಲ್ ಏನು ಕೇಳಿದೆ, ನಾನು ಸಾಲ್ಯುಬಿಲಿಟಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, ಯಾವುದು ಮೋಸ್ಟ್ ಸಾಲ್ಯುಬಲ್ ಅಂತ, ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷಿಯರಿ. ದಿಸ್ ಇಸ್ ದ ಸಾಲ್ಯುಬಿಲಿಟಿ ಆಫ್ ಅಮೈನ್ಸ್. ಸೊ ಇದು ಪ್ರೈಮರಿ, ಎಸ್ ಸಾಲ್ಯುಬಲ್, ಇದು ಸೆಕೆಂಡರಿ ಬಿಕಾಸ್ 2 ಇದೆ, ಇಲ್ಲಿ 3 ಇದೆ, ಸೊ ಇಟ್ ಇಸ್ ಟರ್ಷಿಯರಿ ಸಾಲ್ಯುಬಲ್. ಇದೇನಿದು ಅರೈಲ್ಸ್ ಆರ್ ಲೆಸ್ ಸಾಲ್ಯುಬಲ್, ನೆನ್ಪಿಟ್ಕೊಳ್ಳಿ, ಅರೈಲ್ಸ್ ಆರ್ ಲೆಸ್ ಸಾಲ್ಯುಬಲ್ ದೆನ್ ಅಮೈನ್ಸ್, ಕರೆಕ್ಟಾ? ಸೊ ಅವಾಗ ಇದು ಲೀಸ್ಟ್ ಸಾಲ್ಯುಬಲ್ ಆಗಿರುತ್ತೆ. ಬೆನ್ಸಿಲಿಗಿದೆ ಆಮೇಲೆ ಅದು ಲೆಸ್ ಸಾಲ್ಯುಬಲ್, ಎಸ್ ಕರೆಕ್ಟ್. ನೆಕ್ಸ್ಟ್ ಒನ್, if aniline is treated with 1:1 mixture of NH3 and concentrated sulfuric acid, P-nitroaniline and M-nitroaniline are formed. Okay, this is due to, okay, now listen, ಇಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂದರೆ, ಒಂದು ಅನಲೀನ್ ಇದೆ, ಈ ಅನಲೀನಲ್ಲಿ ಏನು ಫಾರ್ಮ್ ಆಗುತ್ತೆ, NH3 ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಡ್ ಮಾಡಿದಾಗ ನಮಗೆ ಏನು ಬರ್ತಿದೆ ಅಂದರೆ ನೈಟ್ರೇಷನ್ ಆಗ್ತಿದೆ. ನೈಟ್ರೇಷನ್ ಅಂದರೆ ನಿಮ್ಗೆ ಏನು ಬರುತ್ತಪ್ಪ, ಇಲ್ಲಿ NH2 ಆಗೇ ಇರುತ್ತೆ, ಇಲ್ಲೊಂದು NO2, ಇದು ಪ್ಯಾರಾ, ಸರಿ ನಾಟ್, ಓಕೆ ಇಲ್ಲಿ ಬರೋದಿಲ್ಲ, 1 ಸೆಕೆಂಡ್, ಯು ವಿಲ್ ಗೆಟ್ ಆರ್ಥೋ ಆ್ಯಂಡ್ ಮೆಟಾ ಹೇಳ್ತಿರೋದು ಅವನು, ಕರೆಕ್ಟಾ? NH2 ಇದೆ, ಇಲ್ಲಿ NO2 ಬರ್ತಿದೆ, ಅಗೈನ್ ಇನ್ನೊಂದು ಪ್ಯಾರಾ ಪೊಸಿಷನ್, ಇನ್ನೊಂದು ಪ್ಯಾರಾ ಪೊಸಿಷನಲ್ಲಿ NO2 ಬರ್ತಿದೆ, ಕರೆಕ್ಟಾ? ಇದು ಯಾಕೆ ಪ್ರೊಡ್ಯೂಸ್ ಆಗ್ತಿದೆ, ಎರಡೂ ಕೂಡ ಈಕ್ವಲ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ನಮ್ಗೇನು NO2 ಬರ್ತಿದೆಯಲ್ವಾ, ಇದನ್ನು ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ, ಬೆನ್ಸಿನ್ ರಿಂಗ್ನ ಡಿಆಕ್ಟಿವೇಟ್ ಮಾಡಿಬಿಡುತ್ತೆ, ಓಕೆನಾ? ಸೊ ಡಿಆಕ್ಟಿವೇಟ್ ಮಾಡಿಬಿಟ್ಟು ಯಾವುದೇ ಬೇರೆ ಪೊಸಿಷನ್ಗೆ ಅಟ್ಯಾಕ್ ಮಾಡೋದಕ್ಕೆ ಬಿಡಲ್ಲ. ಸೊ ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ, ಇದು ಆಪ್ಷನ್
ಬಿ. ಓಕೆ, protonation of NH2 will causes deactivation of benzene ring. ಓಕೆ, ಇದು ನಾಟ್ ಓನ್ಲಿ ಫಾರ್ ಬೆನ್ಸಿನ್ ರಿಂಗ್, ನಿಮಗೆ ಬ್ರೋಮಿನ್ ಕೊಟ್ಟರು ಇದೇ ರೀಸನ್. ನಿಮಗೆ ಬ್ರೋಮಿನಲ್ಲೂ ಕೂಡ 3 ಪೊಸಿಷನ್ಗೂ ಅಟ್ಯಾಚ್ಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಡ್ಯೂರಿಂಗ್ ದ ಫ್ಯೂಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ನೆಕ್ಸ್ಟ್ 2018 ಕೇಳಿರೋದು, ಡ್ಯೂರಿಂಗ್ ದ ಫ್ಯೂಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ ಸೋಡಿಯಂ ಮೆಟಲ್, ನೈಟ್ರೋಜನ್ ಪ್ರೆಸೆಂಟ್ ಇನ್ ದನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಕನ್ವರ್ಟೆಡ್ ಇಂಟು. ನಾವು ಸಿ, ನಿಮಗೆ ನಾನೇನು ಹೇಳ್ಕೊಟ್ಟಿದ್ದೆ, ಇಲ್ಲೇನಿದೆ ಫ್ಯೂಷನ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ ಸೋಡಿಯಂ ಮೆಟಲ್ ಏನಿದೆ, ಅದರಲ್ಲಿ ನೈಟ್ರೋಜನ್ ಇದೆ ಆಬ್ವಿಯಸ್ಲಿ. ಸೊ ನಥಿಂಗ್ ಬಟ್ NH2 ನಾವು ಓದ್ತಿರೋ ಚಾಪ್ಟರ್. ಸೋಡಿಯಂ ಜೊತೆ ಟ್ರೀಟ್ ಮಾಡಿದಾಗ ಏನು ಬರುತ್ತೆ ಅಂತ ಹೇಳ್ತಿದ್ದಾನೆ. ನಾವು ಲಿಸನ್, ನಮಗೆ ಕೊಟ್ಟಿರೋ ಕಾಂಪೌಂಡಲ್ಲಿ ಆಲ್ವೇಸ್ ನಮಗೆ ಗೊತ್ತಿರೋ ಪ್ರಕಾರ CN ಬರೋದು, ಸಾರಿ ನಾಟ್ CN, NC ಬರೋದು. ಕರೆಕ್ಟಾ? NC ಬಗ್ಗೆ ನಾವು ಓದಿರೋದು ಈ ಚಾಪ್ಟರಲ್ಲಿ. ಎಲ್ಲರೂ CN ಬರುತ್ತಾ? ಇಲ್ಲ. ಸೊ CN ಬರುತ್ತೆ ಯಾವುದ್ರಲ್ಲಿ ಅಂದರೆ Na ಇದ್ದಾಗ, ಬ್ರೋಮೀನ್ ಇದ್ದಾಗ ಬರೋದು ನಮಗೆ NC. ಅರ್ಥ ಆಗ್ತಿದೆಯಾ? ಬಟ್ Na ಇದ್ದಾಗ ನಮಗೆ ಬರೋದು ಯಾವುದು? CN. ಓಕೆ, ನಮಗೆ ಸೈನೈಡ್ ಅಂತ ಬರುತ್ತೆ. ಸೊ ಆಬ್ವಿಯಸ್ಲಿ ಅಟ್ ಇಸ್ ಸೈನೈಡ್. ಓಕೆನಾ? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಮೋಸ್ಟ್ ಸ್ಟೇಬಲ್ ಡೈಸೋನಿಯಂ ಸಾಲ್ಟ್ಸ್? ನೆನ್ಪಿಟ್ಕೋಬೇಡಿ, ಡೈಸೋನಿಯಂ ಸಾಲ್ಟಲ್ಲಿ ಯಾವುದು ಮೋಸ್ಟ್ ಸ್ಟೇಬಲ್ ಅಂದರೆ ದಟ್ ಈಸ್ ಬೆನ್ಸಿನ್ ರಿಂಗ್. ಬೆನ್ಸಿನ್ ರಿಂಗ್ ಇಸ್ ಮೋಸ್ಟ್ ಸ್ಟೇಬಲ್ ದೆನ್ ದಿಸ್ ಒನ್, CH3N2Cl. ಓಕೆ, ಇವೆರಡು ಕಂಪೇರ್ ಮಾಡಿದ್ರೆ ಬೆನ್ಸಿನ್ ರಿಂಗ್ ಇಸ್ ಮೋಸ್ಟ್ ಸ್ಟೇಬಲ್. ಸೊ ಅದು ಯಾವ ಆಪ್ಷನ್ ಬರುತ್ತೆ? ಇದಲ್ಲ, ಇದು ಅಲ್ಲ. ಎಸ್, ನಾವು ಸಿ. ಇಲ್ಲಿ ನೋಡಿ, ಇದಕ್ಕೂ ಏನು ಡಿಫ್ರೆನ್ಸ್ ಗೊತ್ತಾ? ಇದು ಡೈರೆಕ್ಟ್ ಆಗಿದೆ. ಇಲ್ಲಿ ಬೆನ್ಸಿನ್ ರಿಂಗ್ಗೆ ಒಂದು CH2 ಜೊತೆಗೆ ಅಟ್ಯಾಚ್ಡ್ ಆಗ್ತಿದೆ. ಇದು ಬೆನ್ಸೈಲ್, ನೋ ಇದಲ್ಲ. ಅರ್ಥ ಆಗ್ತಿದೆಯಾ? ಸೊ ಆಪ್ಷನ್ ಸಿ. ಸೊ ದ ಮೋಸ್ಟ್ ಸ್ಟೇಬಲ್ ಡೈಸೋನಿಯಂ ಅಯಾನ್. Okay, next question, the reaction of benzene diazonium chloride will with aniline yields an yellow dye. The name of the yellow dye is, now see ಏನು ಕೇಳಿದಾನೆ, ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಓಕೆ, ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್, ಇದು ಬೆನ್ಸಿನ್ ಡೈಸೋನ್ ವಿತ್ ಅನಿಲಿನ್. ಅನಿಲಿನ್ ಅಂದರೆ ಏನು? NH2. ಕರೆಕ್ಟಾ? ಈಗ ಇದೆರಡು ಆಗ್ತಿದೆ, ಒಂದು ಹೈಡ್ರೋಜನ್ Cl ಜೊತೆ ಕಂಬೈಂಡ್ ಆಗಿಬಿಟ್ಟು ಸಾರಿ ನಾಟ್ ಇಯರ್, ಇಲ್ಲಲ್ಲ, ಇಲ್ಲಿಂದ ಒಂದು ಹೈಡ್ರೋಜನ್ ಹೋಗಿ Cl ಜೊತೆ ಒಟ್ಟೋಗುತ್ತೆ. ಅವಾಗ ಏನಾಗುತ್ತೆ? ಎರಡು ಬೆನ್ಸಿನ್ ರಿಂಗ್ ಅಟ್ಯಾಚ್ಡ್ ಆಗುತ್ತೆ. ಕರೆಕ್ಟ್? ಇಲ್ಲಿ ಈ ಥರ ಬರುತ್ತೆ, N2, ಎರಡು ಬೆನ್ಸಿನ್ ರಿಂಗ್ ಅಟ್ಯಾಚ್ಡ್ ಆಗಿ ಇಲ್ಲಿ NH2 ಆಗಿ ಇದೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ? ಸೊ ಯಾವಾಗ ಎರಡು ಬೆನ್ಸಿನ್ ಹಿಂಗಿರುತ್ತೋ ಅದನ್ನು ಅಜೋಬೆನ್ಸಿನ್ ಅಂತ ಕರಿತೀವಿ. ಸೊ ಆ್ಯಂಡ್ ಇಲ್ಲೇನಿದೆ NH2 ಇದೆ, NH2 ಇದೆ ಏನು? ಅಮೈನ್. ಕರೆಕ್ಟಾ? ಅಮೈನ್ ಅಂತ ಇರಬೇಕು. ನೋಡಿ ಯಾವುದ್ರಲ್ಲಿದೆ? ಫಸ್ಟ್ ಒನ್ ಹೈಡ್ರೋಕ್ಸಿ, ಮಿಸ್ ಮಾಡಿದ್ದಾರೆ ಇಲ್ಲಿ, ಅಜೋಬೆನ್ಸಿನ್. ನೋ, ಹೈಡ್ರೋಕ್ಸಿ ಅಂದರೆ OH ಇರಬೇಕು. ನೋ, OH ಅಲ್ಲ. ನೈಟ್ರೋ, ನೋ. ಇಲ್ಲಿ ನೋಡಿ ಅಮೈನೋ. ಸೊ ಆಪ್ಷನ್ ಇದು. ಇಲ್ಲೂ ನೈಟ್ರೋ ಇದೆ, ರಾಂಗ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ ಇದರಲ್ಲಿ. ಓಕೆ, ಅಮೈನೋ. ಎಸ್, ಅರ್ಥ ಆಯ್ತಲ್ವ ಹೆಂಗೆ ಅಂತ? ನಾವು ಸಿ ಎಷ್ಟು ಕ್ವಶನ್ ಕೇಳಿದಾನೆ ನೋಡಿ. ಸೊ ನಿಯರ್ಲಿ ನಿಮಗೆ 2 to 3 ಕ್ವಶನ್ ಪಕ್ಕ, ನೀವು 3 ಕ್ವಶನ್ ಕಲ್ತ್ಬಿಡ್ತೀರಿ. ಇದೇ ಥರ ನೀವು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ಪ್ಲೀಸ್ ಅಟೆಂಡ್ ದ ಮಾಕ್ ಟೆಸ್ಟ್. ವಿತೌಟ್ ದ ಮಾಕ್ ಟೆಸ್ಟ್ ಅಥವಾ ವಿತೌಟ್ ದ ಪ್ರಾಕ್ಟೀಸ್ ಯು ಕಾಂಟ್ ಕ್ಲಿಯರ್ ದ KCET. ಓಕೆ, ಅಂಡರ್ಸ್ಟ್ಯೂಡ್? ಸೊ ಅರ್ಥ ಆಯಿತು ಅನ್ಕೋತೀನಿ ಈ ಟ್ರಿಕ್ಸು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಚಾಪ್ಟರಿಂದ ಬರ್ತೀನಿ. ಓಕೆ, ಸೊ ಫಸ್ಟ್ PU ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ನಾನು ಅದಕ್ಕೇನು ಟ್ರಿಕ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ.